ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಬೆಂಡೆಕಾಯಿಯ ಕಟ್ ಬಜ್ಜಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು 1/4 ಕಿಲೋದಷ್ಟು ಬೆಂಡೆಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಬೇಕು ಫ್ರೆಂಡ್ಸ್, ನೀವೇನಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನಾನು 1 ಚಮಚದಷ್ಟು ಅವಿಜ ಮತ್ತು ಜೀರಿಗೆನ ಒಟ್ಟಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ನಾನು ಕೆಂಪು ಮೆಣಸಿನ ಪುಡಿ ಅಥವಾ ಅಚ್ಕಾರದ ಪುಡಿ ಹಾಕ್ಕೊತೇನೆ. ನೀವು ಬೇಕಂದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಬೇಕಂದ್ರೆ ಮಾಡಿ ಹಾಕ್ಕೋಬೋದು. ಈಗ ಇದೆರಡನ್ನು ಮಿಕ್ಸ್ ಮಾಡಿ ಬೆಂಡೆಕಾಯಿ ಮಧ್ಯಕ್ಕೆ ಸೀಳಿರುವ ಜಾಗದಲ್ಲಿ ತುಂಬ್ಕೋಬೇಕು ಫ್ರೆಂಡ್ಸ್. ಈಗ ಜಿಟಿ ಜಿಟಿ ಮಳೆ ಚಾಲಾದಾಗ ಈ ರೀತಿ ಬಜ್ಜಿ ಅಂತೂ ಎಲ್ಲರಿಗೂ ಇಷ್ಟಪಡ್ತಾರೆ ಫ್ರೆಂಡ್ಸ್. ಆದರೆ ನಾನು ಈ ಬೆಂಡೆಕಾಯಿ ಬಜ್ಜಿನ ತೋರಿಸಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ನಮ್ಮ ಕಿಚನ್ ಚಾನಲಲ್ಲಿ ಬರುವಂಥ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಬೆಂಡೆಕಾಯಿಗೆ ಮಧ್ಯದಲ್ಲಿ ಈ ರೀತಿ ಅವಿಜ ಮತ್ತು ಜೀರಿಗೆ ಪುಡಿ ಹಾಕಿ ಮತ್ತು ಖಾರ ಪುಡಿ ಹಾಕಿರುವಂಥ ಮಿಶ್ರಣವನ್ನು ಮಧ್ಯಕ್ಕೆ ತುಂಬ್ಕೋಬೇಕು ಫ್ರೆಂಡ್ಸ್. ಆದಷ್ಟು ಸಣ್ಣಗಿರುವಂಥ ಬೆಂಡೆಕಾಯಿನೇ ತಗೋರಿ. ಆವಾಗ ನಾವು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಬಿಡೋದಕ್ಕೂ ಸುಲಭ ಆಗುತ್ತೆ ಫ್ರೆಂಡ್ಸ್. ಈಗೆಲ್ಲ 1/4 kg ಬೆಂಡೆಕಾಯಿನೂ ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾಗಿರುವಂಥ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 100 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೋಡಿಕೊಂಡು ಉಪ್ಪು ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೋಬೇಕು. ನಾನೊಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೇನೆ. ಮತ್ತು ಉಪ್ಪನ್ನು ಕೂಡ ನೋಡಿಕೊಂಡು ಹಾಕ್ಕೊರಿ ಫ್ರೆಂಡ್ಸ್, ಭಾಳ ಉಪ್ಪು ಹಾಕ್ಕೋಬೇಡಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾನು ಕೂಡ ಹಾಕ್ಕೊತೇನೆ. ಆವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಸೋಡಾ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಮೆಥಡಲ್ಲಿ ಒಂದು ಸಲ ಬೆಂಡೆಕಾಯಿ ಬಜ್ಜಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಎಲ್ಲವನ್ನು ಒಂದು ಸಲ ಚಮಚದಲ್ಲಿ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊತಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪನೂ ಗಂಟು ಕಟ್ಟದಂಗೆ ನಾವು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೇನೆ. ಹಿಟ್ಟನ್ನು ಮಾತ್ರ ಭಾಳ ನೀರು ಮಾಡ್ಕೋಬೇಡಿ, ಒಂದು ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಲಿ. ಯಾಕಂದರೆ ನಮಗೆ ಬೆಂಡೆಕಾಯಿಗೆ ಹಿಟ್ಟು ಚೆನ್ನಾಗಿ ಅಂಟ್ಕೋಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಬಜ್ಜಿ, ಅದಕ್ಕೋಸ್ಕರ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ ಹಿಟ್ಟನ್ನು. ಈಗ ಇದಕ್ಕೆ ಬೆಂಡೆಕಾಯನ್ನು ಯಾವ ರೀತಿ ಮುಳುಗಿಸ್ಬೇಕಂತ ನಾನು ತೋರಿಸಿದ್ದೇನೆ. ಕಟ್ಟಿರುವ ಭಾಗವನ್ನು ಈ ರೀತಿ ಮುಚ್ಚಿ ಹಿಟ್ಟಿನಿಂದ ಹತ್ಕೊಂಡು ತೆಗಿಬೇಕು ಫ್ರೆಂಡ್ಸ್. ಈಗ ನಾನು ಆವಾಗಲೇ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗ ಈ ರೀತಿ ಬೆಂಡೆಕಾಯನ್ನು ಹಿಟ್ಟಲ್ಲಿ ಮುಳುಗಿಸಿ ಹಾಕ್ಕೊತಿದ್ದೆ. ನೀವು ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಯಾಕೆಂದರೆ ಆಮೇಲೆ ಕಟ್ ಮಾಡಿ ಮತ್ತೊಂದು ಸಲ ಅದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು 100ರಲ್ಲಿ 75 ಭಾಗದಷ್ಟು ಫ್ರೈ ಮಾಡಿಕೊಂಡು ಈಗ ನಾನು ಇದನ್ನು ತೆಗೆತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಆ ರೀತಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಒಳಗೆ ಬೆಂಡೆಕಾಯಿ ಬೇಯೋದಿಲ್ಲ. ಅದಕ್ಕೋಸ್ಕರ ಕಟ್ ಮಾಡಿ ಮತ್ತೊಂದು ಸಲ ಇದನ್ನು ಫ್ರೈ ಮಾಡ್ಕೋಬೇಕು.
ಯಾವಾಗಲೂ ಮೆಣಸಿನ್ಕಾಯಿ ಬಜ್ಜಿ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇದನ್ನು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಯಾಕಂದರೆ ಮಧ್ಯದಲ್ಲಿ ಮೆಣಸಿನ್ಕಾಯಿ ಏನು ಇರೋದಿಲ್ಲಲ್ಲ, ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈಗಿದು ಪೂರಾ ತಣ್ಣಗಾದಮೇಲೆ ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು, ಯಾಕಂದರೆ ಬೆಂಡೆಕಾಯಿ ಮಧ್ಯದಲ್ಲಿ ಫ್ರೈ ಆಗಿರೋದಿಲ್ಲ. ಈ ರೀತಿ ಕಟ್ ಮಾಡಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಬೆಂಡೆಕಾಯಿ ಕೂಡ ಕ್ರಿಸ್ಪಿಯಾಗಿ ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ತಣ್ಣಗಾದಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಮತ್ತೊಂದು ಸಲ ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ್. ಇದೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಇದಕ್ಕೊಂದು 2-3 ಅಷ್ಟೇ ಹಾಕ್ಕೋಬೇಕು, ಯಾಕಂದರೆ ಬೆಂಡೆಕಾಯಲ್ಲಿ ಇರುವ ಬೀಜ ಸಿಡಿಬೋದು. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊರಿ ಫ್ರೆಂಡ್ಸ್. ಒಂದು 2-3 ಅಷ್ಟೇ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ. ನೋಡ್ಕೊಂಡು ಫ್ರೈ ಮಾಡ್ಕೊರಿ ಫ್ರೆಂಡ್ಸ್, ಯಾಕಂದರೆ ಬೆಂಡೆಕಾಯಲ್ಲಿ ಬೀಜ ಸಿಡಿಬೋದು. ಅದಕ್ಕೋಸ್ಕರ ಒಂದು 2-3 ಪೀಸ್ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.